ನಿಂಬೆ ಹಣ್ಣಿನ ಪೀಸಸ್ ಹಾಕೊಳ್ತಾ ಇದೀವಿ ನೋಡಿ ಫ್ರೆಂಡ್ಸ್, ನೋಡಿ ನಾವಿವತ್ತು ಸ್ವೀಟ್ ಕಾರ್ನಿಂದ ಚಾಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ ನಾವೀಗ ಕಾರ್ನ್ ತೊಗೊಂಡಿದ್ದೀವಿ ನೋಡಿ, ಸ್ವೀಟ್ ಕಾರ್ನು. ಸೊ ಇದನ್ನು ಚೆನ್ನಾಗಿ ಬಿಡಿಸ್ಕೊಂಡಿದ್ದೀವಿ, ಖಾರದ ಥರ ಮಾಡ್ಕೊಂಡಿದ್ದೀವಿ ನೋಡಿ. ಹಾಗೆ ನೋಡಿ ಫ್ರೆಂಡ್ಸ್, ಶೇಂಗಾ ಪೌಡರ್ ಮಾಡ್ಕೊಂಡಿದ್ದೀವಿ. ಸೊ ಹಸಿ ಕೊಬ್ಬರಿ ಕಾಯಿ ತುರಿ ಮಾಡ್ಕೊಂಡಿದ್ದೀವಿ. ಹಾಗೆ ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡು ಫ್ರೆಂಡ್ಸ್, ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಾವೀಗ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ. ಹಾಗೆ ನೋಡಿ ಫ್ರೆಂಡ್ಸ್, ಟೊಮೆಟೊ ಹೆಚ್ಕೊಂಡಿದ್ದೀವಿ. ಫ್ರೆಂಡ್ಸ್, ಈಗ ಆಯಿಲ್ ಹಾಕೊಳ್ತಾ ಇದ್ದೀವಿ. ಒಂದು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಸಾಸಿವೆ ಹಾಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನೋಡಿ ಈಗ ಜೀರಿಗೆ ಹಾಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಕರಿಬೇವಿನ ಸೊಪ್ಪು ಫ್ರೆಂಡ್ಸ್, ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಕರಿಬೇವಿನ ಸೊಪ್ಪನ್ನ ಫ್ರೆಂಡ್ಸ್. ಈಗ ಹೆಚ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀವಿ ಸ್ವಲ್ಪ ನೋಡಿ. ಈರುಳ್ಳಿನ ಫ್ರೈ ಮಾಡ್ಕೊತಾನೆ ಇದ್ದೀವಿ. ಸೊ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀವಿ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಸೊ ಫ್ರೆಂಡ್ಸ್, ಈಗ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ಶೇಂಗಾ ಹಾಕೊಳ್ತಾ ಇದ್ದೀವಿ, ಶೇಂಗಾ ಪೌಡರು ಫ್ರೆಂಡ್ಸ್. ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ಈಗ ಫ್ರೈ ಮಾಡ್ಕೊತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಹೆಂಗೆ ಗೊತ್ತಾ, ಸೊ ನಮ್ಮ ಮನೇಲಿ ಸ್ವೀಟ್ ಕಾರ್ನ್ ಚಾಟ್ ಅಂದರೆ ತುಂಬ ಇಷ್ಟ ಎಲ್ರಿಗೂ. ಸೊ ನನಗೆ, ನಮ್ಮ ಅಮ್ಮನಿಗೆ ಹಾಗೆ ನಮ್ಮ ಅಕ್ಕನಿಗೆಲ್ಲ. ಸೊ ನೋಡಿ ಫ್ರೆಂಡ್ಸ್, ಈಗ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಈಗ ನಾವು ಮಿಕ್ಸ್ ಮಾಡ್ಕೊತೀವಿ ನೋಡಿ, ಮಾಡ್ಕೊತಾ ಇದ್ದೀವಿ ಮಿಕ್ಸು. ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ನೋಡ್ತಿದ್ರೇ ಬಾಯೆಲ್ಲ ನೀರು ಬಿಡ್ತಾ ಇದೆ ಆ್ಯಕ್ಚುಲಿ. ಈಗ ಯಾವಾಗ ತಿಂತೀನೋ ಅನ್ನಿಸ್ತಾ ಇದೆ ನೋಡಿ, ಅಷ್ಟು ವಾಸನೆ ಅಂತೂ ಗಮ್ ಅಂತ ಬರ್ತಾ ಇದೆ ಗೊತ್ತಾ ಫ್ರೆಂಡ್ಸ್. ನೋಡಿ ಹಸಿ ಕಾಯಿ ತುರಿ ಹಾಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಮತ್ತೊಂದು ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ವಿ. ಸೊ ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸು ಫ್ರೆಂಡ್ಸ್. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕದಿದ್ದರೆ ಅಡುಗೆಯಲ್ಲಿ ಆಗುತ್ತೆ ತಪ್ಪು ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಆಹಾ, ಪರಿಮಳ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದ್ರೊಳಗೆ ಹಾಕೊಳ್ಳೋದೆಲ್ಲ ಮುಗೀತು. ಸೊ ಈಗ ಇದು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಈಗ ಬೆಂದ ಮೇಲೆ ತೋರಿಸುವ, ನೋಡ್ತಾ ಇದ್ದೀವಿ ಅಷ್ಟೊತ್ತಿನಲ್ಲಿ ಬೆಂದ ಮೇಲೆ ತೋರಿಸ್ತೀನಿ ಹೆಂಗೆ ಬೆಂತು ಅಂತ ನೋಡಿ. ನಿಂಬೆಹಣ್ಣು ಇದು ಲಾಸ್ಟ್ ಒನ್ ಹಿಂಡ್ಕೊಳ್ತಾ ಇದ್ದೀವಿ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಿಂಬೆ ಹಣ್ಣನ್ನು ಹಿಂಡ್ಕೊಂಡ್ಬಿಟ್ಟು ಫ್ರೆಂಡ್ಸ್. ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀವಿ. ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಪ್ಲೇಟ್ಗೆ ಫ್ರೆಂಡ್ಸ್. ನೋಡಿ ಸರ್ವ್ ಮಾಡ್ಕೊತಾ ಇದ್ದೀವಿ ಈಗ ಪ್ಲೇಟ್ಗೆ ನೋಡಿ ಫ್ರೆಂಡ್ಸ್. ಈಗ ಮತ್ತೊಂದು ಪ್ಲೇಟು ನೋಡಿ ಫ್ರೆಂಡ್ಸ್. ಇದು ಕೊನೆಯ ಪ್ಲೇಟ್ ಫ್ರೆಂಡ್ಸ್. ನಾವೀಗ 5 ಜನ ಇದ್ದೀವಿ. ಸೊ ನಮ್ಮ ಪಪ್ಪ ಅಂದರೆ ನಮ್ಮ ಅಪ್ಪ ಕೆಲಸಕ್ಕೆ ಹೋಗಿದ್ದಾರೆ ಇದೆ. ಸೊ ಎಲ್ಲದರಲ್ಲೂ ಈಗ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಯಾವುದನ್ನು ತಗೋರಿ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ ಮೇಲ್ಗಡೆ ಕಡಿಮೆ ಇದ್ದಿಲ್ಲ.
ಫ್ರೆಂಡ್ಸ್ ಈಗ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಫ್ರೆಂಡ್ಸ್ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀವಿ ನೋಡಿ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ರೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ನೀಟಾಗಿ ಅಂತ ನೋಡ್ತಾ ಇರ್ಬೋದು ನೀವು ನೋಡಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀವಿ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸಲ್ಲ, ಸೊ ತಿನ್ನೋದಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಡೆಕೋರೇಷನ್ಗೋಸ್ಕರ ಫ್ರೆಂಡ್ಸ್ ನೋಡಿ. ನೆಕ್ಸ್ಟ್ ಒನ್ ನನ್ನ ಫೇವ್ರೆಟ್ ಫ್ರೆಂಡ್ಸ್, ಈಗ ಚಿಕ್ಕದಾಗಿರೋ ಶೇವ್ ಅಂತೀವಿ ನಾವು, ಸೊ ಅದನ್ನು ಹಾಕ್ಕೊಳ್ತಿದ್ದೀವಿ. ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ನನಗಿದು. ನೋಡಿ ಫ್ರೆಂಡ್ಸ್, ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ. ಸೊ ಫ್ರೆಂಡ್ಸ್, ಈಗ ಮಳೆಗಾಲ, ಸೊ ಮಳೇಲಿ ಇಂಥ ವೆದರಲ್ಲಿ ಈ ಥರ ತಿನ್ನೋದು ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ ಗೊತ್ತಾ, ಫುಲ್ ಚಿಲ್ಲಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈರುಳ್ಳಿನ ನಾವು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ. ಯಾವಾಗ ತಿಂತೀನೋ ಅನ್ನಿಸ್ತಾ ಇದೆ, ಫುಲ್ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ತಿನ್ನೋದಕ್ಕೋಸ್ಕರ. ಇದು ಅರ್ಧ ಚಂದ್ರಮ್ಮ ನೋಡಿ. ನಿಂಬೆ ಹಣ್ಣಿನ ಪೀಸಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ. ಈಗ ರೆಡಿ ಆಯಿತು. ಸೊ ಈಗ ಇದನ್ನು ಒಂದು ಟ್ರೇನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸಕ್ಕತ್ತಾಗಿ ಈಗ ಹಾಲಿಗೆ ತಗೊಂಡು ಬಂದಿದ್ದೀವಿ. ಸೊ ಎಲ್ಲರೂ ಇಲ್ಲೇ ಕುಳಿತುಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಈಗ ನಮ್ಮಮ್ಮ ಎಲ್ರಿಗೂ ಒಂದೊಂದು ಪ್ಲೇಟ್ ಕೊಡ್ತಾರೆ ಫ್ರೆಂಡ್ಸ್ ನೋಡಿ. ನನ್ನ ತಂಗಿ ತಿಂತಿದ್ದಾಳೆ ಫ್ರೆಂಡ್ಸ್ ನೋಡಿ, ಇದು ನನ್ನ ಪ್ಲೇಟ್. ಸೊ ನಮ್ಮಮ್ಮ ಕೂಡ ತಿಂತಾ ಇದ್ದಾರೆ ನೋಡಿ. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನಮಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ನೋಡಿ. ಹಾಗೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅರು ಯೂಟ್ಯೂಬ್ ಚಾನಲ್. ಬಾಯ್.